ನಮ್ಮ ಮನೆಯವರು 3 ದಿವಸದಿಂದ ಯಾಮಾರ್ಸಿ ಕೊನೆಗೂ ಇವತ್ತು ಔಟ್ಡೋರ್ ಶೂಟ್ಗೆ ಕರ್ಕೊಂಡೋದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಸ್ ಯೂಶುವಲ್ ನಮ್ಮ ರೂಟೀನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ತಿಂಡಿಗೆ ಚಪಾತಿ ಮಾಡ್ಕೊಂಡು ಇಬ್ರು ಕೂಡ ತಿಂಡಿನ ಮುಗಿಸ್ಕೊಂಡ್ವಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ರೆಸಿಪಿ ಶೂಟ್ ಮಾಡೋಣ ಅಂತ ಬಂದೆ. ಇನ್ನು ಇವತ್ತು ಮಾಡ್ತಾ ಇರೋದು ಎಗ್ ಪಾಕೆಟ್. ಇದು ಮಾಡೋದು ತುಂಬಾನೇ ಸಿಂಪಲ್. ಫಸ್ಟ್ ಒಂದು ಅರ್ಧ ಬೌಲ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡು ನೀಟಾಗಿ ಕಲಸಿಟ್ಟು ಒಂದು 10 ನಿಮಿಷ ರೆಸ್ಟಿಗಿಟ್ಟು, ಅದಾದ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಸೋಂಪು, ಜೀರಿಗೆ, ಈರುಳ್ಳಿ ಹಾಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಟಿರೋ ಟೊಮೊಟೊ, ಅದಕ್ಕೆ ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆನೇ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡು ರೆಸ್ಟಿಗೆ ಇಡಬೇಕು. ಈ ಕಡೆ ಹಿಟ್ಟಿನಿಂದಿರುತ್ತಲ್ಲ ಅದನ್ನ ಚಪಾತಿ ರೀತಿನೇ ಲಟ್ಟಿಸ್ಕೊಂಡು ಈ ತರ ಅದನ್ನ ಕಟ್ ಮಾಡ್ಕೋಬೇಕು. ಒಂದು ಎಗ್ನ ಬೇಯಿಸ್ಕೊಂಡು ಅದನ್ನ ಈ ತರ 4 ಪೀಸ್ ಮಾಡ್ಕೊಂಡು ಆದ್ಮೇಲೆ ನಾವು ಮೊದಲೇ ರೆಡಿ ಮಾಡಿದ್ದ ಶೀಟ್ ನ ತಗೊಂಡು ಅದಕ್ಕೆ ಎಡ್ಜಸ್ ಗಳಿಗೆ 4 ಭಾಗಕ್ಕೂ ನೀರ್ ಹಚ್ಕೊಂಡು ಅದಕ್ಕೆ ಮೊದಲೇ ರೆಡಿ ಮಾಡಿಟ್ಟಿದ್ ಫಿಲ್ಲಿಂಗ್ ಹಾಕೊಂಡು ಹಾಗೇನೆ ಒಂದು ಪೀಸ್ ಮೊಟ್ಟೆನ ಇಟ್ಕೊಂಡು ಅದನ್ನ ಈ ತರ ನೀಟಾಗಿ ಕವರ್ ಮಾಡ್ಕೋಬೇಕು. ಅದಾದ್ಮೇಲೆ ಕಾದಿರೋ ಎಣ್ಣೆಗೆ ಒಂದೊಂದೇ ತೆಗೆದು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಿಂಪಲ್ ಈಸಿಯಾಗಿ ಎಗ್ ಪಾಕೆಟ್ ರೆಡಿ ಆಗೋಗುತ್ತೆ. ಇನ್ನು ನಮ್ಮ ಮನೆಯವ್ರಿಗೆ ನಾನು ಟ್ರೈಲಿಗೆ ಕೊಟ್ಟೆ. ಅವ್ರು ತಿನ್ಕೊಂಡು ಹೋದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಕೂಡ ಟೇಸ್ಟ್ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಈ ಟೇಸ್ಟ್ನ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ನೀವೇ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನಾನು ನಮ್ಮ ಮನೆಯವರು ಸಂಜೆಯಿಂದ ರೆಡಿಯಾಗಿ ತುಂಬ ದಿವಸದಿಂದ ಪ್ಲ್ಯಾನ್ ಆಗ್ತಾ ಇದ್ವಿ ಹೊರಗಡೆ ಹೋಗಿ ಔಟ್ಡೋರ್ ಶೂಟ್ ಮಾಡೋಣ ಅಂತ. ನಮ್ಮ ಮನೆಯವರು ಕೆಲಸ ಅಂತ ಹಿಂಗೆ ಮುಂದಕ್ಕೆ ಆಗ್ತಾಯಿದ್ರು. ಫೈನಲಿ ಇವತ್ತು ಆ ದಿನ ಬಂದೇ ಬಿಡ್ತು. ನನಗಂತೂ ತುಂಬಾ ಖುಷಿ ಆಯಿತು. ಹೊರಗಡೆ ವೆದರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೋಗಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಶೂಟೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಒಂದು ಮರಿಬೇಡಿ.